ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರುತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸನರಾಗಿರುವ ಎಲ್ಲರಿಗೂ ಆದರದ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನೆಚ್ಚಿನ ಮಿತ್ರರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರ. ಕನ್ನಡದಲ್ಲಿ ಮಾಡ್ಬೋದು ಅಂತ ಹೇಳಿದ್ದಾರೆ. ನಂಗೆ ಗೊತ್ತಿದೆ ಕೆಲವರು ಕನ್ನಡ ಬರದೇ ಇರೋರಿದ್ದಾರೆ. ಅವರ ಕ್ಷಮೆಯನ್ನು ಕೇಳಿ ಮುಂದಿನ ಒಂದು 15 ನಿಮಿಷಗಳ ಕಾಲ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೇನೆ. ಮೊದಲಿಗೆ ಬಹುಶಃ ಎಲ್ಲರಿಗೂ ಅವಾರ್ಡ್ ಕೊಡುವ ಗಿರಿಧರ ಕಜೆಯವರಿಗೆ ಒಂದು ಸಾಹಸದ ಅವಾರ್ಡ್ ಏನಾದರೂ ಕೊಡಬೇಕು ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಅವರ ಸಾಹಸ ಹೇಗಿರುತ್ತೆ ಅಂತಂದರೆ, ಅವ್ರು ಏನೇ ಕಾರ್ಯಕ್ರಮ ಮಾಡಿದ್ರೂ ಅದಕ್ಕೊಂದು ಟಚ್ ಬೇರೆಯೇ ಅದು. ಮತ್ತು ಈ ಥರದ ಕಾರ್ಯಕ್ರಮಗಳನ್ನು ಮಾಡುವ ಸವಾಲನ್ನು ಸ್ವೀಕರಿಸಬಲ್ಲಂಥ ಬಲಿಷ್ಠವಾಗಿರುವಂಥ ತೋಳುಗಳು ಅವ್ರಿಗಾಗಿರೋದರಿಂದ ಇನ್ನೂ ಹೆಚ್ಚು ಹೆಚ್ಚು ಸವಾಲುಗಳನ್ನು ಅವರು ಸ್ವೀಕರಿಸುವಂತಾಗಲಿ. ಅದು ಇಡೀ ಕಮ್ಯುನಿಟಿಗೆ, ಆಯುರ್ವೇದ ಕಮ್ಯುನಿಟಿಗೆ ಉಪಯೋಗ ಆಯಿತು ಅಂತಂದರೆ, ಯಾಕೆ ಅವರಿಂದ ಹೆಚ್ಚು ಕೆಲಸ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದರೆ, ಆಯುರ್ವೇದ ಕಮ್ಯುನಿಟಿಗೆ ಲಾಭ ಆಯಿತು ಅಂತಂದರೆ ಇಡೀ ಸಮಾಜಕ್ಕೆ ಲಾಭ, ಭಾರತದ ಸಮಾಜಕ್ಕೆ ಲಾಭ ಆಯಿತು ಅಂದರೆ ಜಗತ್ತಿಗೆ ಒಳಿತು ಎನ್ನುವ ಕಾರಣಕ್ಕೋಸ್ಕರ ಆಯುರ್ವೇದ ಒಳ್ಳೆಯದಾಗಬೇಕು ಅಂತ ಭಾಳ ಬಾರಿ ಚರ್ಚೆ ನಡೀತಾ ಇರುತ್ತೆ. ಆಯುರ್ವೇದ ಒಂದು ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ. ಆಲ್ಟರ್ನೇಟಿವ್ ಮೆಡಿಸಿನ್ ಅಂತಂದರೆ ಏನು ಗೊತ್ತಾ? ಮೇನ್ ಸ್ಟ್ರೀಮ್ ಮೆಡಿಸಿನ್ ಬೇರೆ, ಇದು ಅದರ ಪಕ್ಕದಲ್ಲಿ ಬೇಕಾದಾಗ ಜೋಡಿಸ್ಕೊಳ್ಳಿ ಅಂತ. ಊಟಕ್ಕೆ ಉಪ್ಪಿನಕಾಯಿ ಅಂತ ಮೊದಲು ಬಿಡು ಅಂತಂದರೆ ಉಪ್ಪಿನಕಾಯಿ ಬಿಡು ಅಂತ ಹೇಳಲಿಕ್ಕೆ ಸಿದ್ಧ ಅಂತ. ಆದರೆ ವಾಸ್ತವವಾಗಿ ಹಾಗಲ್ಲ. ನಾನು ಆಯುರ್ವೇದವನ್ನು ಯಾವಾಗಲೂ ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಕರೆಯೋದಿಲ್ಲ, ಸ್ಪಿರಿಚುವಲ್ ಮೆಡಿಸಿನ್ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ. ಇಟ್ ಈಸ್ ಮೋಸ್ಟ್ ಸ್ಪಿರಿಚುವಲ್. ಬಹಳ ಬಾರಿ ಅನೇಕರು ಬಂದು ನನಗೆ ಕೇಳ್ತಾರೆ, ನಾನು ಏನನ್ನು ಓದಿದರೆ ಚೆನ್ನಾಗಿರುತ್ತೆ ಅಂತ. ಅವರನ್ನು ನೋಡಿದರೆ ಅಂದಾಜಾಗತ್ತೆ. ಅವರಲ್ಲಿ ಸ್ವಲ್ಪ ಸ್ಪಿರಿಚುವಲ್ ಆ್ಯಟಿಟ್ಯೂಡ್ ಇದ್ದರೆ, ಅವರಲ್ಲಿ ಸ್ವಲ್ಪ ದೈವ ಭೀರುತನ ಇದ್ದರೆ, ಅವರಲ್ಲಿ ಸ್ವಲ್ಪ ಹೃದಯವಂತಿಕೆ ಇದ್ದರೆ, ನೀನು MBBS ಡಾಕ್ಟರ್ ಆಗಬೇಡ, ಆಯುರ್ವೇದ ಕಲ್ತ್ಕೋ, ನಿನ್ನಿಂದ ಭಾಳ ಜನರಿಗೆ ಲಾಭ ಆಗುತ್ತೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ, ಆಯುರ್ವೇದ ಪುಸ್ತಕದಲ್ಲಿನ ವಿದ್ಯೆ ಅಲ್ಲ. ಆಯುರ್ವೇದ ಹೃದಯದಿಂದ ಹೊಮ್ಮಬಹುದಾಗಿರುವಂಥ ವಿದ್ಯೆ ಅಂತ. ಆಯುರ್ವೇದ ಅನೇಕ ಬಾರಿ ನೋಡಿದ ನಂತರ, ಒಬ್ಬ ವ್ಯಕ್ತಿಯನ್ನು ನೋಡಿದ ನಂತರ ಅವನನ್ನು ಅರ್ಥೈಸಿಕೊಳ್ಳುವ ಪರಿಯಲ್ಲಿದೆ. ಆಯುರ್ವೇದದ ಡಾಕ್ಟರ್ಗೂ ಪೇಷಂಟ್ಗೂ ನಡುವೆ ಅತ್ಯುತ್ಕೃಷ್ಟವಾದ ಅತ್ಯಾಧುನಿಕವಾದ ಯಂತ್ರಗಳಿಲ್ಲ. ಆಯುರ್ವೇದದಲ್ಲಿ ಡಾಕ್ಟರಿಗೆ, ವೈದ್ಯರಿಗೆ ಹೃದಯವನ್ನು ಹೊಕ್ಕಬಲ್ಲಂಥ ಕಣ್ಣುಗಳಿವೆ, ಅವ್ರಿಗಿನ್ನೇನು ಬೇಕಾಗಿಲ್ಲ ಅಂತ. ಹೀಗಾಗಿ ಆಯುರ್ವೇದ ಈ ಮೇನ್ ಸ್ಟ್ರೀಮ್, ಇವತ್ತಿನ ಮೇನ್ ಸ್ಟ್ರೀಮ್ ವೈದ್ಯ ಪದ್ಧತಿ ಏನಿದೆಯೋ ಅದಕ್ಕಿಂತಲೂ ಬಹು ಭಿನ್ನವಾದ್ದು ಅಂತ ನಾನು ಭಾವಿಸ್ತೀನಿ. ಆದರೆ ದುರಂತ ಏನು ಅಂತಂದರೆ, ನಮಗಿದೆಲ್ಲ ಅರ್ಥ ಆಗೋದು ಭಾಳ ಕಷ್ಟ. ಯಾಕೆ ಅಂತಂದರೆ, ಬಹಳ ದೂರ ಬಂದ್ಬಿಟ್ಟಿದ್ದೀವಿ. 100 ಕಿಲೋಮೀಟರ್ಗಳು ದೂರ ಬಂದು ಈಗ ನಿಂತು ಇದನ್ನು ಮಾತನಾಡುವಾಗ ಹುಚ್ಚುತನ ಅಂತ ಭಾಳ ಜನರಿಗೆ ಅನ್ನಿಸ್ಬೋದು. ಅಷ್ಟು ದೂರ ಬಂದಿದ್ದೀವಿ. ಮಕ್ಕಳಿಗೆ, ನನಗೆ ಕೆಲವೊಂದ್ಸಲ ಎಲ್ಲರೂ ಕರೋನಾನ ಬೈತಿರ್ತಾರೆ. ನಾನು ಕರೋನಾ ಬಗ್ಗೆ ಬಹಳ ಅಭಿಮಾನ ಇದೆ ನನಗೆ. ಯಾಕೆ ಅಂತಂದರೆ, ಕರೋನಾ ಬಂದಮೇಲೆ ಬಹಳ ಜನ ವಾಪಸ್ ಬಂದರು ಆಯುರ್ವೇದಕ್ಕೆ. ಭಾಳ ಪ್ರೀತಿ ಇದೆ ನನಗೆ ಕರೋನಾ ಬಗ್ಗೆ. ಬಂದಮೇಲೆ ಭಾಳ ಜನ ಆಯುರ್ವೇದಕ್ಕೆ ಬರಬೇಕು ಅಂತ, ತಮ್ಮ ಮಕ್ಕಳನ್ನು ಆಯುರ್ವೇದದ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು ಅಂತ. ಬಟ್ ಒಂದೇ ಒಂದು ನಾನು ಕೇಳ್ಕೊಳ್ಳೋದು, ಇಲ್ಲಿ ಡಾಕ್ಟರ್ಗಳಲ್ಲದವರು, ವೈದ್ಯರಲ್ಲದವರು ಬೇರೆಯವರು ಇದ್ದರೆ ಅವ್ರು ತಿಳ್ಕೊಳ್ಬೇಕಾಗಿರುವ ಒಂದು ಸಂಗತಿ, ಆಯುರ್ವೇದ ಅನ್ನೋದು ಬರೀ ವೈದ್ಯ ಪದ್ಧತಿ ಅಲ್ಲ, ಅದೊಂದು ಜೀವನ ಪದ್ಧತಿ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಹೀಗಾಗಿ ಯಾವಾಗ ಜೀವನ ಪದ್ಧತಿ ಬದಲಾಯಿತೋ ಆಗ ಆಯುರ್ವೇದವೂ ಕೂಡ ಶೋಕೇಸ್ನಲ್ಲಿಟ್ಟಿರುವಂಥ ಒಂದು ವಸ್ತುವಾಗಿ ನಮ್ಗೆ ಕಾಣಲಿಕ್ಕೆ ಶುರುವಾಯಿತು. ನಾನು ನನ್ನ ದೊಡ್ಡಪ್ಪನ ಮಗನ ಅಂಗಡಿಯಲ್ಲಿ ಕೂತಿದ್ದೆ. ಅವನದೊಂದು ಕಿರಾಣಿ ಅಂಗಡಿ ಗಲ್ಲಾಪೆಟ್ಟಿಯ ಮೇಲೆ ನಾನು ಕೂತಿದ್ದೀನಿ. ನಾನು ವ್ಯಾಪಾರ ಮಾಡಲಿಕ್ಕೆ ಅಂತ ಕೂತಿದ್ದೀನಿ. ರಜಕ್ಕೆ ಹೋದಾಗ ಕೂತ್ಕೋತಿದ್ದೆ. ಯಾರೋ ಬಂದೊಬ್ರು ಹಿರಿಯರು ಕೂತು ಭಾಳ ಚೆನ್ನಾಗಿ ಹೇಳಿದರು. ಅವರು ಪೇಸ್ಟ್ ತಗೊಳ್ಳಿಕ್ಕೆ ಬಂದಿದ್ರು. ಅವ್ರಿಗೊಂದೆರಡು ಬ್ರಷ್ ಬೇಕಿತ್ತು ಮೊಮ್ಮಕ್ಕಳಿಗೆ ಅಂತ, ಸೋಪ್ ಬೇಕಿತ್ತು. ನಾನು ಎಲ್ಲ ಲೆಕ್ಕ ಹಾಕ್ತಾ ಕೂತಿದ್ದೆ. ಒಂದಷ್ಟು ದುಡ್ಡು ಅಂತ ಹೇಳಿದೆ. ಅವರ ದುಡ್ಡಿನ ಆ ಬಾಪ್ತನ್ನ ನೋಡಿ ಹ ಅಂದರು ಒಂದ್ಸಲ. ಹಿರಿಯರಲ್ಲ, ನಂಗೆ ಮಾತನಾಡೋದು ಭಾಳ ಖುಷಿ ಅವ್ರ ಜೊತೆ. ಯಾಕೆ ಸರ್ಕ್ಯಾಸ್ಟಿಕ್ ಆಗಿ ಹ ಅಂತಿದ್ದೀರಲ್ಲ ಅಂದೆ. ಅವ್ರೇನಂದ್ರು ಗೊತ್ತಾ? ಚಕ್ರವರ್ತಿ, ನಾವು ಚಿಕ್ಕವರಿರುವಾಗ ನಮ್ಮ ಮನೆಯಲ್ಲಿ ಖರ್ಚು ಬಹಳ ಕಡಿಮೆ ಇತ್ತು. ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಖರ್ಚಿಲ್ಲದೆ ಬದುಕಿರ್ತಿದ್ವಿ ಅಂತ. ನಂಗೆ ಗೊತ್ತಾಗ್ಲಿಲ್ಲ ಏನು ಹೇಳ್ತಿದ್ದಾರೆ ಅಂತ. ನಾನು ಎಕ್ಸ್ಪ್ಲೈನ್ ಮಾಡಿ ಅಂದರೆ ಅವ್ರು ಹೇಳಿದರು, ಹಲ್ಲುಜ್ಜಲಿಕ್ಕೆ ನಮ್ಗೆ ಯಾವತ್ತೂ ಬ್ರಷ್ ಬೇಕಾಗಲೇ ಇಲ್ಲ, ನಮ್ಮ ಕೈ ಬೆರಳು ಸಾಕಾಗಿತ್ತು ಅಂದರು.
ನಮಗೆ ಹಲ್ಲು ಪುಡಿಗೆ ಯಾವತ್ತು ಕೋಲ್ಗೇಟ್ ಟೂತ್ ಪೇಸ್ಟ್ ಬೇಕಾಗಿರಲಿಲ್ಲ. ನಮ್ಮ ಮನೆಯಲ್ಲಿ ಮುಂಚಿನ ದಿನ ನೀರು ಕಾಯಿಸಿದ ನಂತರ ಉಳಿದ ಇದ್ದಿಲಿದೆಯಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಂಡು ಹಲ್ಲು ಉಜ್ಜಿದ್ರೆ ಸಾಕಾಗಿತ್ತು ಅಂತ. ನಾನು ಆಮೇಲೆ ನೋಡಿದೆ, ಆ ಕೋಲ್ಗೇಟ್ ಏನು ಕೊಡ್ಲಿಕ್ಕೆ ಹೊರಟಿದ್ವೋ ಅದರಲ್ಲಿ ಬರ್ದಿತ್ತು ಇಸ್ಮೆ ನಮಕ್ ಹೇ ಅಂತ. ಇವತ್ತು ಕೋಲ್ಗೇಟ್ ಟೂತ್ ಪೇಸ್ಟ್ ಕ್ಲೋಸ್ ಅಪ್ ವಿತ್ ನಮಕ್ ಬರುತ್ತೆ, ಆದ್ರೆ ಅವತ್ತು ಅವ್ರು ಇದ್ದಿಲಿನ ಪುಡಿಗೆ ಉಪ್ಪನ್ನು ಹಾಕೇ ಕೊಟ್ಟಿರ್ತಿದ್ರು. ಅದಕ್ಕೆ ನಿಮಗೇನು ಖರ್ಚಿರಲಿಲ್ಲ. ನೀವು ಸೋಪನ್ನು ಬಳಸಬೇಕು ಅಂತಂದ್ರೆ ಕಡಲೆ ಹಿಟ್ಟು ಮನೆಯಲ್ಲಿ ಅಡುಗೆಗೆ ಅಂತ ಬಳಸುವಂತ ಸೋಪ್ ಉಪಯೋಗ ಆಗ್ತಿತ್ತು. ಮನೆಯಲ್ಲಿ ಊಟ ತಿಂಡಿ ಎಲ್ಲ ಪಕ್ಕದ ತೋಟದಿಂದ, ತಮ್ಮದೇ ತೋಟದಿಂದ ತಗೊಂಡು ಬಂದಿರುವಂತ ವಸ್ತುಗಳಿಂದ ಮುಗಿದೋಗುತ್ತಿತ್ತು. ಇಡೀ ದಿನ ₹1 ಫೋನ್ ಪೇ ಮಾಡದೆ ಬದುಕಬಹುದಾಗಿರುವಂತ ದಿನ ಅದಾಗಿತ್ತು. ಇವತ್ತು ಮಾಡಬಿಡಿ ನೋಡೋಣ. ಬೆಳಗ್ಗೆ ಇದ್ರೆ ಬ್ರಷ್ಗೆ ಹಣ ಕೊಡಬೇಕು, ಬೆಳಗ್ಗೆ ಇದ್ರೆ ಟೂತ್ ಪೇಸ್ಟ್ ದುಡ್ಡು ಕೊಟ್ಟು ತಂದಿರಬೇಕು, ಸೋಪ್ ದುಡ್ಡು ಕೊಟ್ಟು ತಂದಿರಬೇಕು. ನೀವು ರಾತ್ರಿ ಮಲ್ಕೊಳ್ಳುವವರೆಗೂ ಮಾಡುವ ಪ್ರತಿಯೊಂದು ಕೂಡ ದುಡ್ಡಿಲ್ದೆ ನಡೆಯುವಂಥದ್ದಲ್ಲ. ಹೀಗಾಗಿ ಜೀವನ ಪದ್ಧತಿಯನ್ನ ಜೋಡಿಸ್ಕೊಳ್ತೀವಿ ಅಂತಂದ್ರೆ ಸಮಾಜವೇ ಒಪ್ಪಲ್ಲ. ಮತ್ತು ಇದು ಕೂಡ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಪ್ರತಿ 3 ತಿಂಗಳಿಗೊಮ್ಮೆ ಒಂದು ಟ್ರೆಂಡ್ ಚೇಂಜ್, ಪ್ರತಿ 3 ತಿಂಗಳಿಗೊಮ್ಮೆ ಬ್ರಷ್ ಡಿಸೈನ್ ಚೇಂಜ್, ಪ್ರತಿ 3 ತಿಂಗಳಿಗೊಮ್ಮೆ ಬಳಸುವಂತ ಟೂತ್ ಪೇಸ್ಟ್ ನ ಇಂಗ್ರೀಡಿಯೆಂಟ್ಸ್ ಚೇಂಜ್, 3 ತಿಂಗಳಿಗೆ ಟ್ರೆಂಡ್ ಚೇಂಜ್. ಆಮೇಲೆ ಬಂದವ್ರ ಮುಂದೆ ನಾಚಿಕೆ ಆಗತ್ತೆ ಅಂತ ನಂಗೆ ಬಹಳ ಬಾರಿ ವಿಚಿತ್ರ ಅನ್ಸುತ್ತೆ. ನಾವು ಬದುಕನ್ನ ಎಷ್ಟು ಹಾಳು ಮಾಡ್ಕೊಂಡಿದ್ದೀವಿ ಅಂತಂದ್ರೆ, ಆಯುರ್ವೇದ ಎನ್ನುವ ಜೀವನ ಪದ್ಧತಿ ನಮ್ಮನ್ನು ವಾಪಸ್ ತಂದು ಗೂಟಕ್ಕೆ ಕಟ್ಟಬಲ್ಲದು. ಹೀಗಾಗಿ ಆಯುರ್ವೇದವನ್ನ ಬದುಕುವ ಅಗತ್ಯ ಇದೆ. ಆ ಕಾರಣಕ್ಕೆ ಈ ವರ್ಲ್ಡ್ ಸಮಿಟ್ ಬರೀ ಆಯುರ್ವೇದ ವೈದ್ಯರಿಗಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಸಂದೇಶ ಕೊಡಬೇಕಾಗಿದೆ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಆಯುರ್ವೇದ ಅನ್ನೋದು ಪ್ರಕೃತಿಗೆ ಹತ್ತಿರವಾಗಿರುವಂತ ಬದುಕು. ನಾವು ಎಷ್ಟು ಪ್ರಕೃತಿಗೆ ಹತ್ತಿರವಾಗ್ತೀವೋ ಅಷ್ಟು ಸಹಜವಾಗ್ತೀವಿ. ನಿಮ್ಗೆಲ್ರಿಗೂ ಸತ್ಯಕಾಮನ ಕತೆ ಗೊತ್ತಿರಬೇಕು. ಗುರುಗಳ ಬಳಿಗೆ ಬಂದ, ಗುರುಗಳು ಅವನ್ನ ತನ್ನ ಜೊತೆ ಇಟ್ಕೊಂಡು ಪಾಠ ಮಾಡ್ಲಿಕ್ಕೆ ಆಗ್ಲಿಲ್ಲ. ಬಹಳ ಬೋಲ್ಡ್ ಆಗಿ ಗುರುಗಳು ಅವನನ್ನು ಸ್ವೀಕಾರ ಮಾಡಿದ್ರು. ಬೇರೆ ಬೇರೆ ಕಾರಣಗಳಿಗೆ ಮನೆಗೆ ಹೋದ್ಮೇಲೆ ಸತ್ಯಕಾಮನ ಕತೆ ಓದಿ ಗೊತ್ತಾಗುತ್ತೆ ನಿಮಗೆ ಯಾಕೆ ಗುರುಗಳು ಅವನನ್ನು ಇಟ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂತ. ಗುರುಗಳು ಅವನಿಗೆ ಹೇಳಿದ್ರು, ಕಾಡಿಗೆ ಹೋಗು, ಈ ದನಗಳನ್ನ ಕರ್ಕೊಂಡು ಹೋಗು, ಈ ದನಗಳನ್ನ ಕಾಡಿನಲ್ಲಿ ಚೆನ್ನಾಗಿ ಮೇಯಿಸು, ಈ ದನಗಳು 1000 ಆದಾಗ ವಾಪಸ್ ಬಾ ಅಂತ. ನಿನಗೆ ಬ್ರಹ್ಮಜ್ಞಾನ ನಾನು ಕೊಡಬೇಕಾಗಿಲ್ಲ, ಪ್ರಕೃತಿಯೇ ಬ್ರಹ್ಮಜ್ಞಾನವನ್ನ ಕೊಡುತ್ತೆ ಅಂತ. ಪ್ರಕೃತಿಯೊಂದಿಗೆ ಯಾರು ಸಹಜವಾಗಿ ಬದುಕಬಲ್ಲನೋ ಅವನು ಬ್ರಹ್ಮಜ್ಞಾನಿಯೇ ಆಗಿಬಿಡ್ತಾನೆ ಅನ್ನೋದು ಸತ್ಯಕಾಮನ ಬದುಕಿನಿಂದ ಬಂದಿರುವಂಥದ್ದು, ನನ್ನ ನಿಮ್ಮ ಬದುಕಿನಿಂದ ಅಲ್ಲ. ಸತ್ಯಕಾಮನ ಕಾಲದಿಂದಲೂ ಕೂಡ ಯಾರು ಪ್ರಕೃತಿಗೆ ಹತ್ತಿರವಾಗಿ ಬದುಕ್ತಾರೋ ಅವರು ಬ್ರಹ್ಮಜ್ಞಾನಕ್ಕೆ ಹತ್ತಿರವಾಗಿರ್ತಾರೆ ಅಂತ. ಆದರೆ ದುರಂತದ ಸಂಗತಿ ಏನು ಗೊತ್ತಾ, ಇವತ್ತು ಪ್ರಕೃತಿಯಿಂದ ಎಷ್ಟು ದೂರ ಇದ್ದೀವಿ ಅಂತಂದ್ರೆ, ನಾವು ಪ್ರಕೃತಿಯನ್ನ ಎಲ್ಲಾದ್ರೂ ಚಂದದ್ದು ಕಂಡಾಗ ಆಹಾ ಏನು ಸುಂದರ ಅಂತ ದೂರ ನಿಂತು ಹೊಗಳ್ತೀವಿ, ಬಿಟ್ರೆ ಅದರ ಆಚೆಗೆ ಒಳಗೋಗುವಂತ ಯಾವ ಪ್ರಕ್ರಿಯೆಯೂ ಇಲ್ಲ ಅಂತ. ಈ ಕಾರಣಕ್ಕೆ ಆಯುರ್ವೇದವನ್ನ ನಾವು ನೋಡುವಂತ ದೃಷ್ಟಿಕೋನ ಇವತ್ತು ಪೂರ್ಣ ಬದಲಾಗಬೇಕಾಗಿದೆ. ಅದು ವೈದ್ಯರುಗಳದ್ದು ಮತ್ತು ಪ್ರತಿಯೊಬ್ಬರದ್ದು ಅಂತ. ನಾನು ವೈದ್ಯರುಗಳ ಕುರಿತಂತೆ ಹೇಳಬೇಕಾದಾಗ ನನಗೆ ಯಾವಾಗಲೂ ಅನ್ಸೋದು, ಆಯುರ್ವೇದದ ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ, ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ಕಜೆಯವರ ಕ್ಷಮೆ ಕೇಳಿ, ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ಆಯುರ್ವೇದ ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕೇಳಿದ್ರೆ ಪೇಷಂಟ್ಗಳಾಗಿ ಬರೋರ್ಗಲ್ಲ, ಡಾಕ್ಟರ್ಗೆ ಇಲ್ಲ. ಆಯುರ್ವೇದ ಯಾರಿಗೆ ಧೈರ್ಯ ಇಲ್ಲ ಅಂದ್ರೆ ಪೇಷಂಟ್ಗಳಿಗಲ್ಲ, ಡಾಕ್ಟರ್ಗೆ ಇಲ್ಲ. BA MS ಓದಿ ಬರುವಂತ ಹೆಚ್ಚು ಕಡಿಮೆ, ನಾನು ಕನ್ಸರ್ವೇಟಿವ್ ಆಗಿ ಹೇಳ್ತೀನಿ, 3/4 ಜನ ಇಲ್ಲಿ ತಕ್ಷಣ ಡಿಗ್ರಿ ತಗೊಂಡು ಹೇಗೆ ಅಲೋಪತಿ ಪ್ರಾಕ್ಟೀಸ್ ಮಾಡೋದು ಅಂತಾನೇ ನೋಡ್ತಿರ್ತಾರೆ. 3/4 ಜನ. ಏನಾದರೂ ಸರ್ಕಾರ ಆಯುರ್ವೇದ ಯಾರು ಕಲ್ತಿರ್ತಾರೋ ಅವರು MBBS ಅಥವಾ ಈ ಥರದನ್ನು ಅಲೋಪತಿನ ಪ್ರಾಕ್ಟೀಸ್ ಮಾಡುವಂತಿಲ್ಲ ಅಂದ್ರೆ ಮುಂದಿನ ಸಲ ಆ ಸರ್ಕಾರಕ್ಕೆ ವೋಟ್ ಮಾಡೋದಿಲ್ಲ BMS ಮಾಡೋದು. ಯಾಕೆ ಅಂತಂದ್ರೆ ವಿಶ್ವಾಸದ ಕೊರತೆ ಇದೆ. ಈ ದೇಶದ ದೊಡ್ಡ ಪ್ರಾಬ್ಲಮ್ ನಾವು ಏನ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ, ಯಾವುದು ಈ ನೆಲದ್ದೋ ಅದರ ಮೇಲೆ ವಿಶ್ವಾಸ ಕಡಿಮೆ, ಯಾವುದು ಹೊರಗಿನಿಂದ ಆಮದಾಗಿದೆಯೋ ಅದರ ಮೇಲೆ ವಿಶ್ವಾಸ ಇಡುವಂತ ಕೆಟ್ಟ ಪದ್ಧತಿ ನಮ್ಮಲ್ಲಿ ಯಾವಾಗ ಶುರುವಾಯ್ತಲ್ಲ ಆವತ್ತಿನಿಂದ ನಮ್ಮತನವನ್ನ ಕಳ್ಕೊಳ್ಳಿಕ್ಕೆ ಶುರು ಮಾಡಿದ್ದೀವಿ ಅಂತ. ಮಿತ್ರರೆ, ಆಯುರ್ವೇದದ ಮೇಲೆ ಎಷ್ಟು ವಿಶ್ವಾಸ ಇಡಬಹುದು ಅಂತಂದ್ರೆ ಕಳೆದ 10 ವರ್ಷಗಳಿಂದ, ನನಗೀಗ 45ನೇ ವರ್ಷ, ಕಳೆದ 10 ವರ್ಷಗಳಿಂದ
ಆಲೋಪತಿಯ ಔಷಧಿಯನ್ನೇ ತೆಗೆದುಕೊಳ್ಳದೆ, ಅನ್ಲೆಸ್ ಇಟ್ ಈಸ್ ಎನ್ ಎಮರ್ಜೆನ್ಸಿ, ಆಲೋಪತಿಯ ಔಷಧಿಯನ್ನೇ ತೆಗೆದುಕೊಳ್ಳದೆ ಯಾವ ಕಾಯಿಲೆ ಬಂದರೂ ಗುಣ ಮಾಡಿಸಿಕೊಳ್ಳೋದು ಸಾಧ್ಯವಿದೆ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ ಆಯುರ್ವೇದದ ಡಾಕ್ಟರ್ಗಳಿಗೆ. ಯಾಕೆ ಹೆದರ್ಕೊಳ್ತೀರಾ, ಧೈರ್ಯವಾಗಿ ಹೇಳಿ ಅಲ್ಲ ಅಂತ. ಆದರೆ ದುರದೃಷ್ಟ ನಮ್ಮ ಗುರುಗಳು ಹೇಳ್ತಿದ್ರು, ಗುರುಗಳು ಒಂದು ಪುಸ್ತಕಕ್ಕೆ, ಕಜೆಯವರೊಂದು ಪುಸ್ತಕಕ್ಕೆ ಮುನ್ನುಡಿ ಬರೀತಾ ಒಂದು 4 ಸಾಲು ಬರೆದಿದ್ದಾರೆ. ಆಯುರ್ವೇದ ನಿಧಾನ ಅಂತ ಎಲ್ಲರೂ ಹೇಳ್ತಾರೆ. ಆಯುರ್ವೇದ ನಿಧಾನ ಅಲ್ಲ, ಜನ ಆಯುರ್ವೇದಕ್ಕೆ ಬರೋದು ನಿಧಾನ ಅಂತ. ಇನ್ನೆಲ್ಲ ಕಡೆ ಟ್ರೈ ಮಾಡಿ ಹೆಂಗ್ ಬರ್ತಾರೆ ಗೊತ್ತಾ? ನಂಗೆ ತುಂಬ ಜನ ಬರ್ತಾರೆ, ಸರ್ ಕ್ಯಾನ್ಸರ್ಗೆ ಒಳ್ಳೆ ಡಾಕ್ಟರ್ ಇದ್ರೆ ಹೇಳಿ. ಅವ್ರಿಗೆ ಗೊತ್ತಿರುತ್ತೆ, ಚಕ್ರವರ್ತಿ ಅವರಿಗೆ ಯಾರಾದರೂ ಗೊತ್ತಿರ್ತಾರೆ, ಅವರು ಸಾಂಪ್ರದಾಯಿಕವಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ. ಜನರದ್ದು ಇನ್ನೊಂದು ಮಜಾ ಹೇಳ್ತೀನಿ ನಾನು ನಿಮಗೆ. ಆಯುರ್ವೇದ ಅಥವಾ ಸಾಂಪ್ರದಾಯಿಕ ಟ್ರೀಟ್ಮೆಂಟ್ ಅಂದರೆ 2 ಅರ್ಥ. ಒಂದು ಸ್ಲೋ ಪ್ರಾಸೆಸ್ಸು, ಎರಡನೇದು ಖರ್ಚು ಬಹಳ ಕಡಿಮೆ ಅಂತ. ಆಯುರ್ವೇದದ ಡಾಕ್ಟರ್ ಹತ್ರ ಹೋದರೆ ಖರ್ಚು ಭಾಳ ಕಡಿಮೆ. ಏನು ಹೇಳ್ತಾರೆ ಅವರು, ನೀವು ಅಶ್ವಗಂಧದ ರಸ ತಗೊಳ್ಳಿ, ಅದು ತಗೊಳ್ಳಿ, ಇದು ತಗೊಳ್ಳಿ ಅಂತ ಹೇಳ್ತಿರ್ತಾರೆ, ಖರ್ಚು ಭಾಳ ಕಡಿಮೆ ಅಂತ. ಯಾವಾಗಲಾದರೂ ಆಯುರ್ವೇದದ ಡಾಕ್ಟರು ಕೊನೆಯಲ್ಲಿ ಬಿಲ್ ಕೊಟ್ಟು 3,500 ರೂಪಾಯಿ ಬಿಲ್ ಅಂದರೆ ಫೋನ್ ಮಾಡ್ತಾರೆ, ಏನು ಸರ್ 3,500 ರೂಪಾಯಿ ಅಂತಾರಲ್ಲ ಸರ್ ಅವರು ಅಂತ. ನಾನು ಹೇಳ್ತೀನಿ, ನೀವು ಆಲೋಪತಿಗೆ ಹೋಗಿ ಒಂದು ಟೆಸ್ಟ್ ಮಾಡಿಸಿದ್ರೆ 3,500 ರೂಪಾಯಿ ಕೊಡ್ತೀರಾ. ಆಯುರ್ವೇದದ ಡಾಕ್ಟರ್ಗೆ ಕೊನೆಗೆ ಎದ್ದು ಬರಬೇಕಾದ್ರೆ 3,500 ರೂಪಾಯಿ ಕೊಡಬೇಕಾದ್ರೆ 100 ಸಲ ಯೋಚನೆ ಮಾಡುವಂಥ ಪರಿಸ್ಥಿತಿ. ನಮ್ಮ ಮೈಂಡ್ ಸೆಟ್ ಹಂಗಾಗಿದೆ. ತುಂಬ ಜನ ಕ್ಯಾನ್ಸರ್ ಪೇಷಂಟ್ಸ್ ಬಂದು ಕೇಳ್ತಾರೆ, ಎಲ್ಲಾದರೂ ಒಳ್ಳೆ ಡಾಕ್ಟರ್ ಇದ್ದಾರಾ ಅಂತ. ನಾನು ಸುಮ್ಮನೆ ಡಾಕ್ಟರ್ ಈ ಥರದವ್ರು ಅಂತ ಯೋಚನೆ ಮಾಡೋಕೆ ಅವ್ರು ಏನು ಹೇಳ್ತಾರೆ ಗೊತ್ತಾ, ಎಲ್ಲ ಟ್ರೈ ಮಾಡಿದ್ವಿ ಸರ್, ಇವ್ರು ಯಾರ ಹತ್ರನೂ ಆಗಲಿಲ್ಲ, ಇನ್ನು ಆಗಲ್ಲ ಅಂತ ಗೊತ್ತಿದೆ, ಅದಕ್ಕೆ ಕೊನೆಯಲ್ಲಿ ಒಂದ್ಸಲ ಟ್ರೈ ಮಾಡೋಣ ಅಂತ. ಈ ಕೊನೆಯಲ್ಲಿ ಟ್ರೈ ಮಾಡೋರು ಯಾರ್ಯಾರು ಬರ್ತಾರಲ್ಲ ಅವ್ರು ಯಾರೂ ಹುಷಾರಾಗೋದಿಲ್ಲ. ಯಾಕೆ ಅಂತಂದ್ರೆ ಹುಷಾರಾಗೋದಿಲ್ಲ ಅಂತ ಡಿಸೈಡ್ ಮಾಡಿಕೊಂಡೇ ಬಂದು ಕೂತ್ಬಿಟ್ಟಿರ್ತಾರೆ. ಅಂಥವ್ರು ಯಾರೂ ಗುಣ ಆಗೋದಿಲ್ಲ. ಯಾರಿಗೆ ತನ್ನ ಮನಸ್ಸಿಗೆ ಅನಿಸಿರುತ್ತೋ ನಾನು ಹುಷಾರಾಗ್ತೀನಿ ಅಂತ 100% ಹುಷಾರಾಗಿ ಹೋಗ್ತಾನೆ. ಆಯುರ್ವೇದ ಟ್ರೀಟ್ ಮಾಡೋದು ಈ ಮನಸ್ಸುಗಳಿಗೆ. ಆಯುರ್ವೇದ ಯಾವ ಲೋಕದ ಟ್ರೀಟ್ಮೆಂಟು? ನಾವು ಪಂಚಕೋಶೀಯ ವ್ಯವಸ್ಥೆಯನ್ನು ನೋಡ್ತೀವಿ. ಈ ಪಂಚಕೋಶದ ಹೇಳ್ತೀರಾ? We now have the holy presence of Jagadguru Shri 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 Dr. Nirmalanandanatha Mahaswamiji with us. We are very blessed and honored to have the divine presence of Jagadguru Shri 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 Dr. Nirmalanandanatha Mahaswamiji from Adi Chunchanagiri Matha. ಗೌರವಪೂರ್ವಕ ಫಲ ಸಮರ್ಪಣೆಯ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕೆಂದು ಕಜೆ ದಂಪತಿಗಳಲ್ಲಿ ಪ್ರಾರ್ಥಿಸ್ತೀನಿ. ಪಂಚಕೋಶ ವ್ಯವಸ್ಥೆ ಬಗ್ಗೆ ನಾನು ಮಾತನಾಡ್ತಿದ್ದೆ. ನಮಗೆಲ್ರಿಗೂ ಪಂಚಕೋಶದ ವ್ಯವಸ್ಥೆ ಗೊತ್ತು. ಅನ್ನಮಯ, ಅನ್ನಮಯ, ಮನೋಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಕರಿತೀವಿ. ಇನ್ನು ಮೋಸ್ಟ್ ಆಫ್ ದಿ ನಮ್ಮ ಚಿಕಿತ್ಸೆಗಳು, ಅದು ಹೊರಗಿನ ಅಥವಾ ಇವತ್ತಿನ ಮೈನ್ ಸ್ಟ್ರೀಮ್ ಚಿಕಿತ್ಸೆಗಳು ಯಾವುದಿದೆಯೋ ಅದು ಹೊರ ಜಗತ್ತಿಗೆ ಅಷ್ಟೇ ಸೀಮಿತವಾಗುತ್ತೆ. ಅತ್ಯಂತ ಕಡಿಮೆ ಚಿಕಿತ್ಸೆಗಳು ಮಾತ್ರ ಮನೋಮಯ ಲೋಕಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಬಲ್ಲದು, ಉಳಿದವು ಅಲ್ಲ. ಯಾವುದು ಮನೋಮಯ ಲೋಕ ಮತ್ತು ಅದಕ್ಕಿಂತಲೂ ಆಂತರ್ಯಕ್ಕೆ ಕರ್ಕೊಂಡು ಹೋಗಬಲ್ಲದೋ ಅದೇ ನಿಜವಾದ ಚಿಕಿತ್ಸೆ. ಹೀಗಾಗಿ ಭಾರತೀಯ ಚಿಕಿತ್ಸೆ ಅಂತ ಯಾವುದಾದ್ರೂ ಇದ್ರೆ ಅದು ಆಯುರ್ವೇದ ಚಿಕಿತ್ಸೆ ಮತ್ತು ಅಂತರಂಗವನ್ನ ಮುಟ್ಟಬಲ್ಲದ್ದಾಗಿರುವಂತ ಚಿಕಿತ್ಸೆ. ಇದನ್ನ ಯಾರು ನಂಬ್ತಿರ್ಲಿಲ್ಲ ಮಿತ್ರರೇ. ಜಗತ್ತಿನ ಜನ ಈ ವಿಚಾರ ನಾವು ಮಾತನಾಡುವಾಗ ಆಡ್ಕೊಂಡು ನಗ್ತಿದ್ರು. ಎಲ್ಲಿವರೆಗೂ? ನ್ಯೂಟಾನಿಯನ್ ಮಾಡೆಲ್ನ ವರ್ಲ್ಡ್ ನೋಡೋವರೆಗೂ ಜಗತ್ತು ಅನ್ಕೊಳ್ತಾ ಇತ್ತು ಜಗತ್ತೆಲ್ಲ ದೊಡ್ಡ ದೊಡ್ಡ ಕಾಯಗಳಿಂದ ಆಗಿರುವಂಥದ್ದು, ಇದರಿಂದ ನಮಗೆ ಎಫೆಕ್ಟ್ ಆಗೋದು ಬಹಳ ಕಡಿಮೆ ಅಂತ ಭಾವನೆ ಇತ್ತು. ಯಾವಾಗ ಕ್ವಾಂಟಮ್ ಫಿಸಿಕ್ಸ್ನ ಕಡೆಗೆ ಜಗತ್ತು ಹೋಯ್ತೋ ಆಗ ಜಗತ್ತಿಗೆ ಗೊತ್ತಾಯ್ತು ಅಬ್ಸರ್ವೇಷನ್ನ ಮೂಲಕ ಏನು ಬದಲಾವಣೆ ನಾವು ಆ ಕ್ವಾಂಟಮ್ ಲೆವೆಲ್ನಲ್ಲಿ ತರಬಹುದೋ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಗೊತ್ತಾಯ್ತು ಸ್ಪಿರಿಚುವಲ್ ಲೆವೆಲ್ನಲ್ಲಿ ತುಂಬ ದೊಡ್ಡ ಸಾಧ್ಯತೆಗಳಿವೆ ಅಂತ. ಇವತ್ತು ಆಯುರ್ವೇದ
ಈ ಲೆವೆಲ್ನಲ್ಲಿ ತನ್ನನ್ನು ತಾನು ಜೋಡಿಸ್ಕೊಳ್ತಾ ಇದೆ. ಯಾವಾಗ ಆಯುರ್ವೇದಕ್ಕೆ ಸಂಬಂಧಪಟ್ಟ ವೈದ್ಯರು ಕಟಿಬದ್ಧರಾಗಿ ನಿಂತು ಈ ಪ್ರಯತ್ನಕ್ಕೆ ಅಂತ ಮುಂದಡಿ ಇಡ್ತಾರೋ 100% ಹೊಸ ಇತಿಹಾಸವನ್ನ ಭಾರತ ಬರೆಯುತ್ತೆ ಅಂತ. ನಂಗೆ ಬಹಳ ಸಂತೋಷದ ಸಂಗತಿ ಏನು ಅಂತಂದ್ರೆ, ಈಗಿರುವಂತ ಸರ್ಕಾರವೂ ಕೂಡ ಆಯುರ್ವೇದಕ್ಕೆ ಹಿಂದೆಂದಿಗಿಂತಲೂ ಹೆಚ್ಚು ಸಪೋರ್ಟಿವ್ ಆಗಿ ನಿಂತುಕೊಂಡಿದೆ. ಆಯುರ್ವೇದವನ್ನು ಪ್ರಾಕ್ಟೀಸ್ ಮಾಡುವವರಿಗೆ ಗೌರವ ಇದೆ. ಸಮಾಜದಲ್ಲಿ ಇವತ್ತು ಆಯುರ್ವೇದದ ಡಾಕ್ಟರ್ ನಾನು ಅಂತ ಹೇಳ್ಕೊಳ್ಬೇಕಾದ್ರೆ ನಾಚಿಕೆ ಪಟ್ಕೊಂಡು ನಿಂತ್ಕೋಬೇಕಾಗಿಲ್ಲ. ನನಗಂತೂ ಬಹಳ ಸಂತೋಷ ಏನು ಅಂತಂದ್ರೆ, ನಮ್ಮ ಗಿರಿಧರ್ ಕಜೆಯವರು ತೋರಿಸಿದ್ರು, ಆಯುರ್ವೇದದ ಡಾಕ್ಟರು ಅವರು ವೈದ್ಯರಾಗಿರ್ಬೋದು, ಅವ್ರು ಬದುಕಬಹುದು ಮತ್ತು ಸಮಾಜದಲ್ಲಿ ತಲೆ ಎತ್ತಿ ನಡಿಬಹುದು ಅನ್ನೋದನ್ನ ಅವರೊಬ್ಬ ಆಯುರ್ವೇದದ ವೈದ್ಯರಾಗಿ ತೋರಿಸಿದ್ರು. ನಾವೊಂದು ಸಮಿಟ್ಟಿಗೆ ಅವ್ರನ್ನ ಕರೆದಿದ್ವಿ, ನಾನು ಅದನ್ನು ಹಂಚ್ಕೋಬೇಕು ನಿಮ್ಮ ಜೊತೆ. ಸಮಿಟ್ ಏನಿತ್ತು ಗೊತ್ತಾ? 5th ಪಿಲ್ಲರ್ ಅಂತ, ಉದ್ಯಮಿಗಳ ಸಮಿಟ್. ಈ ಉದ್ಯಮಿಗಳ ಸಮಿಟ್ನಲ್ಲಿ ಪ್ರೇರಣೆ ಕೊಡ್ಲಿಕ್ಕೆ ಅಂತ ಅವ್ರನ್ನ ಕರೆದ್ವಿ. ಅವ್ರು ನನ್ನನ್ನು ಕೇಳಿದ್ರು, ನಾನು ಹೇಗೆ ಸೆಟ್ ಆಗ್ತೀನಿ ಇಲ್ಲಿ, ನಾನು ಹೇಗೆ ಇದ್ರೊಳಗೆ ಸೂಟ್ ಆಗ್ತೀನಿ ಅಂತ ಕೇಳಿದ್ರೆ, ನಾನಂದೆ ನೀವು ಆಯುರ್ವೇದದ ವೈದ್ಯರೂ ಹೌದು ಮತ್ತು ಆಯುರ್ವೇದವನ್ನ ವೈದ್ಯರು ಸಸ್ಟೈನ್ ಮಾಡಿಕೊಂಡು ಒಳ್ಳೆ ಬದುಕನ್ನ ನಡೆಸಬಹುದು ಅನ್ನೋದನ್ನ ತೋರಿಸಿಕೊಟ್ಟವರು ಹೌದಾದ್ದರಿಂದ ಈಗಿನ ಕಾಲದ ಆಯುರ್ವೇದದ ವೈದ್ಯರಿಗೆ ಪರ್ಫೆಕ್ಟ್ ಮಾಡೆಲ್. ನೀವು ದಯವಿಟ್ಟು ಬನ್ನಿ ಅಂತ. ಮಿತ್ರ, ಎಲ್ಲವನ್ನೂ ಬಿಟ್ಟು ನಿಂತರೆ ಆಗೋದಿಲ್ಲ. ಎಲ್ಲವನ್ನೂ ಹಿಡ್ಕೊಂಡು ನಿಂತಾಗ ಮಾತ್ರ ಆಯುರ್ವೇದವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಇವತ್ತು ನಾನು ಆ ಕಾರಣಕ್ಕೋಸ್ಕರ ಇಲ್ಲಿ ಸೇರಿರುವಂಥ ಎಲ್ಲ ತರುಣ ವೈದ್ಯರನ್ನ ಕಳಕಳಿಯಿಂದ ಕೇಳ್ಕೊಳ್ಳೋದು ಏನು ಗೊತ್ತಾ? ನೀವು ಯಾವ ಪದ್ಧತಿಯನ್ನು ಅನುಸರಿಸ್ತಿದ್ದೀರೋ ಅದು ಭಾರತೀಯವಾದ ಪದ್ಧತಿ. ಸ್ವಾಮಿ ವಿವೇಕಾನಂದರು ಸೋದರಿ ನಿವೇದಿತಾಗ ಒಂದು ಮಾತು ಹೇಳ್ತಾರೆ, ನಂಗೆ ಬಹಳ ಇಷ್ಟ ಆಗುವಂತ ಮಾತು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮಾಗೋಟ್, ಮಾರ್ಗರೆಟ್ ನೋಬಲ್ನ ಮಾಗೋಟ್ ಅಂತ ಕರೀತಿದ್ದವರು, ಮಾಗೋಟ್, ಎನಿಥಿಂಗ್ ಆಫ್ ವೆಸ್ಟರ್ನ್ ಆರಿಜಿನ್ ಯು ಫಸ್ಟ್ ಟೆಸ್ಟ್ ಇಟ್ ಅಂಡ್ ದೆನ್ ಅಕ್ಸೆಪ್ಟ್ ಇಟ್. ಪಶ್ಚಿಮದಿಂದ ಏನಾದರೂ ಬಂದ್ರೆ ಮೊದಲು ಪರೀಕ್ಷೆ ಮಾಡು, ಆಮೇಲೆ ಒಪ್ಕೋ. ಅಂಡ್ ಎನಿಥಿಂಗ್ ಆಫ್ ಇಂಡಿಯನ್ ಆರಿಜಿನ್ ಯು ಫಸ್ಟ್ ಅಕ್ಸೆಪ್ಟ್ ಇಟ್, ಇಫ್ ರಿಕ್ವೈರ್ಡ್ ಓನ್ಲಿ ದೆನ್ ಯು ಟೆಸ್ಟ್ ಇಟ್ ಅಂತ. ಏನ್ ಚಂದದ ಮಾತು! ಭಾರತ ಏನಾದರೂ ಕೊಟ್ರೆ ನೀನು ಅದನ್ನು ಪರೀಕ್ಷೆ ಮಾಡಬೇಕು ಅಂತಿಲ್ಲ, ಮೊದಲು ಅಕ್ಸೆಪ್ಟ್ ಮಾಡು, ಆಮೇಲೆ ಬೇಕಿದ್ರೆ ಪರೀಕ್ಷೆ ಮಾಡು ಅಂತ. ಹೀಗಾಗಿ ಭಾರತ ಕೊಟ್ಟಿರುವಂತ ಪದ್ಧತಿ, ಈ ಪದ್ಧತಿ ಸಾವಿರಾರು ವರ್ಷಗಳಿಂದ ಟೆಸ್ಟೆಡ್ ಅಂಡ್ ಓಕೆ, ಇದು ಅದ್ಭುತವಾಗಿರುವಂತ ಪದ್ಧತಿ ಅಂತ. ಆಶ್ಚರ್ಯದ ಸಂಗತಿ ಏನು ಅಂತಂದ್ರೆ, ಇವತ್ತು ಆಲೋಪತಿ ಕೂಡ ಈ ಆಯುರ್ವೇದದ ಪದ್ಧತಿಯನ್ನ ನಮ್ಮ ಜೊತೆಗೆ ನೀವು ಸೇರ್ಕೊಳ್ಳಿ. ಈಗ ತಾನೇ ವಿದ್ಯಾ ಮೇಡಮ್ ಮಾತಾಡ್ತಾ ಹೇಳ್ತಿದ್ರು ಕೊಲಾಬೊರೇಟ್ ಆಗಿ ಅಂತ. ಎರಡನೇ ಸಂಗತಿ ಏನಿದೆ ಗೊತ್ತಾ? ಎಲ್ಲಿಯವರೆಗೂ ಇವತ್ತು ಆಯುರ್ವೇದವನ್ನ ಈ ಆಲೋಪತಿಯವರು ಒಪ್ಕೊಳ್ತಿದ್ದಾರೆ ಅಂತಂದ್ರೆ, ಅನೇಕ ಸಂಗತಿಗಳಲ್ಲಿ ನಮಗೆ ಟ್ರೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಈ ಆಯುರ್ವೇದ ಡಾಕ್ಟರ್ನ ಹೋಗಿ ಮಾತನಾಡಿಸಿ ಅಂತ ಹೇಳುವಂತ ಅನೇಕ ಆಲೋಪತಿ ಡಾಕ್ಟರ್ಗಳು ನನಗೆ ಗೊತ್ತಿದ್ದಾರೆ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಥೈರಾಯ್ಡ್ ಬಂದಾಗ ಥೈರಾಯ್ಡ್ಗೆ ಆಲೋಪತಿಯವರು ಮಾತ್ರೆ ಕೊಡ್ತಾರೆ ಮತ್ತು ಆ ಮಾತ್ರೆ ಪರ್ಮನೆಂಟ್ ಆಗಿ ತೆಗೆದುಕೊಳ್ಬೇಕಾಗತ್ತೆ. ತುಂಬ ನೀವು ಆಲೋಪತಿ ಡಾಕ್ಟರ್ಗೆ ಹತ್ತಿರದವರು, ಸಂಬಂಧಿಕರು, ನೀವು ತುಂಬ ಹತ್ತಿರದವರಾಗಿದ್ದರೆ ಅವ್ರು ಹೇಳ್ತಾರೆ, ಇದಕ್ಕೆ ಮಾತ್ರೆ ತಗೋಬೇಡ, ಯೋಗಕ್ಕೆ ಹೋಗು, ಯೋಗದಲ್ಲಿ ಮಾತ್ರ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ. ಬಹಳ ಚೆನ್ನಾಗಿದೆ ಇದು. ಇವತ್ತು ನೀವು ಯಾವ್ದ್ಯಾವ್ದನ್ನ ಇದೆಲ್ಲವೂ ಕೂಡ ಕ್ವಾಕ್ಗಳ ಜಗತ್ತು ಅಂತ ಕರಿತಿದ್ರೋ, ಇದು ಯಾವುದರಲ್ಲೂ ಸತ್ವ ಇಲ್ಲ ಅಂತ ಹೇಳ್ತಿದ್ರೋ, ಅವೆಲ್ಲವೂ ಅವರಗಳ ಮೂಸೆಯಿಂದ ನಿಧಾನವಾಗಿ ಬಂದು ಇದನ್ನ ತಗೊಳ್ಳಿ, ಇದ್ರ ಕಡೆಗೆ ಹೋಗಿ, ಇದನ್ನ ಮಾಡಿ ಅಂತ ಹೇಳುವಂತ ಒಂದು ವ್ಯವಸ್ಥೆ ರೂಪುಗೊಳ್ತಾ ಇದೆ. ಅಂತಂದ್ರೆ ನಮಗೆ ಬೇಕಾಗಿರುವಂತ ಜಗತ್ತು ನಿರ್ಮಾಣಗೊಳ್ತಾ ಇದೆ. ಐ ರಿಪೀಟ್, ವೈದ್ಯರಿಗೆ, ಆಯುರ್ವೇದ ವೈದ್ಯರಿಗೆ ಬೇಕಾಗಿರುವಂತ ಜಗತ್ತು ನಿರ್ಮಾಣಗೊಳ್ತಾ ಇದೆ. ಆದರೆ ಪ್ರಾಬ್ಲಮ್ ಎಲ್ಲಿದೆ ಗೊತ್ತಾ? ಶ್ರದ್ಧಾವಂತ ಆಯುರ್ವೇದ ವೈದ್ಯರದ್ದೇ ಕೊರತೆ ಇತ್ತು ಎಲ್ಲದರಲ್ಲೂ. ಹಾಗೆ ಭಾರತೀಯವಾದನ್ನ ಸ್ವೀಕರಿಸಲಿಕ್ಕೆ ಜಗತ್ತು ಸಿದ್ಧವಾಗಿದೆ, ಎಲ್ಲಿದ್ದಾರೆ ಭಾರತೀಯವಾದನ್ನು ಕೊಡ್ಲಿಕ್ಕೆ? ಅಮೆರಿಕಾದ ಜನ ನಾಳೆ ಉಪನಿಷತ್ತಿನ ಮೇಲೆ ಒಂದು ಪೀಠ ಮಾಡಬೇಕು, ನಮಗೊಂದು 2,000 ಜನ ಉಪನಿಷತ್ತಿನ ಮೇಲೆ ಎಕ್ಸ್ಪರ್ಟ್ ಆಗಿರುವಂತವ್ರನ್ನ ಕಳಿಸ್ಕೊಡಿ ಅಂತಂದ್ರೆ 2,000 ಜನ ಇದ್ದಾರ ನಮ್ಮ ಹತ್ರ? ಅಮೆರಿಕ, ಯುರೋಪ್ನವ್ರು ಹೇಳಿದ್ರು, ನಮಗೆ ಗೀತೆಯ ಮೇಲೆ ವಿಶೇಷವಾದ ಒಂದು ಪೀಠ ಮಾಡಬೇಕು, ಎಲ್ಲ ಕಾಲೇಜುಗಳಲ್ಲೂ ಗೀತೆಯನ್ನ ಹೇಳಿಕೊಡೋರು ಬೇಕು, ನಮಗೊಂದು 10,000 ಜನ ಗೀತೆಯ ಮೇಲೆ ಎಕ್ಸ್ಪರ್ಟ್ಸ್ ಬೇಕು. ಅಂದ್ರೆ ಎಲ್ಲಿದ್ದಾರೆ ಗೀತೆಯ ಮೇಲೆ ಎಕ್ಸ್ಪರ್ಟ್ಸ್? ಜಗತ್ತಿನ ಜನಕ್ಕೆ ಮಾರ್ಗದರ್ಶನ ಮಾಡಲಿಕ್ಕೆ ನಮಗೊಂದು 5 ಲಕ್ಷ ಜನ ಬೆಸ್ಟ್ ಆಯುರ್ವೇದ ಡಾಕ್ಟರ್ ಬೇಕು ಅಂತಂದ್ರೆ 5 ಲಕ್ಷ ಜನ ಭಾರತಕ್ಕೆ ಸಿಗೋದಿಲ್ಲ, ಹೊರಗಡೆ ಎಲ್ಲಿಂದ ಕೊಡೋದು? ನಾವು ಎಷ್ಟು ವೀಕ್ ಇದ್ದೀವಿ ಅಂತ.
ನಮ್ಮ ಸತ್ವದ ಮೇಲೆ ಭರವಸೆ ಇಡದಂತ ಈ ಸಮಾಜ, ತರುಣ ಪೀಳಿಗೆ ಈ ಥರದ ವ್ಯವಸ್ಥೆಯನ್ನು ಕಟ್ಟಿಕೊಂಡು ಹೊಸ ಭವ್ಯ ಭಾರತದ ಪರಿಕಲ್ಪನೆ ಸಾಧ್ಯ ಇಲ್ಲ. 2047ರಲ್ಲಿ ನರೇಂದ್ರ ಮೋದಿ ಅವರು ಕನಸು ಕಾಣ್ತಾ ಇದ್ದಾರೆ, ವಿಕಸಿತ ಭಾರತವನ್ನ ಕಟ್ತೀವಿ ಅಂತ. ಹೌದು, ವಿಕಸಿತ ಭಾರತದಲ್ಲಿ ಕ್ವಾಂಟಮ್ ಫಿಸಿಕ್ಸ್ ಇರುತ್ತೆ, ವಿಕಸಿತ ಭಾರತದಲ್ಲಿ ನಮ್ಮ ಹತ್ರ ಅತ್ಯಾಧುನಿಕವಾದ ಯುದ್ಧ ವಿಮಾನಗಳಿರುತ್ತೆ, ವಿಕಸಿತ ಭಾರತದಲ್ಲಿ ನಮ್ಮ ಹತ್ರ ಹೈ ಸ್ಪೀಡ್ ಟ್ರೈನ್ ಬರ್ಬೋದು, ವಿಕಸಿತ ಭಾರತದಲ್ಲಿ ನಮ್ಮ ರೋಡ್ ಚೆನ್ನಾಗಿರ್ಬೋದು. ಬಟ್ ಬದುಕಬೇಕಾಗಿರೋರಿಗೆ ಕೊಡಬೇಕಾಗಿರುವಂತ ಶಿಕ್ಷಣ ಅದು ವಿಕಸಿತ ಭಾರತದಲ್ಲಿ ಇರುತ್ತಾ? ಎಲ್ಲಿಂದ ಬರಬೇಕು? ಅದು ಇಲ್ಲಿಂದ ಬರಬೇಕು. ಇವತ್ತು ನಾವು ಮನಸ್ಸು ಮಾಡಬೇಕಾಗಿದೆ. ಈ ಮನಸ್ಸು ಹೇಗಿರಬೇಕು ಅಂತಂದ್ರೆ, ನಾನೊಬ್ಬ ಸಮರ್ಥ ಆಯುರ್ವೇದದ ಡಾಕ್ಟರ್ ಆಗಬೇಕು ಅಂತ. ಏನು ಉಪಯೋಗ? ಅನೇಕ ಬಾರಿ ನಾನು ಒಳ್ಳೆ ಆಯುರ್ವೇದದ ಡಾಕ್ಟರ್ ಆಗಿದ್ದೀನಿ, ಆದರೆ ನಾನು ಸಿಕ್ಕಾಪಟ್ಟೆ ದುಡ್ಡು ಮಾಡಲಿಲ್ಲ. ತಲೆ ಕೆಡಿಸ್ಕೊಳ್ಬೇಡಿ. ನಾನು ಭಾಳ ಒಂದು ಸಿಂಪಲ್ ಸಂಗತಿ ಹೇಳ್ತೀನಿ. ನಾನೇನಾದರೂ ಇವತ್ತೊಂದು ಗಾಯತ್ರಿ ಮಂತ್ರವನ್ನು ನಿಮ್ಮ ಮುಂದೆ ಹೇಳಿದರೆ, ಓಂ ಭೂರ್ಭುವಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಹೇಳಿದರೆ ನೀವು ನನಗೂ ಗೊತ್ತು ಅಂತೀರಾ. ಆದರೆ ಎಷ್ಟು ಸಾವಿರ ವರ್ಷಗಳ ಹಿಂದೆ ವಿಶ್ವಾಮಿತ್ರರು ಇದರ ದರ್ಶನ ಮಾಡ್ಕೊಂಡಿದ್ದು ಗೊತ್ತಾ? ಕನಿಷ್ಠ ಪಕ್ಷ 10,000 ವರ್ಷಗಳ ಹಿಂದೆ. 10,000 ವರ್ಷಗಳ ಹಿಂದೆ ದರ್ಶನವಾದಂಥ ಈ ಗಾಯತ್ರಿ ಮಂತ್ರ ಇವತ್ತು ಈ ಸಮಿಟ್ನಲ್ಲೂ ಕೂಡ ಉಚ್ಚಾರಣೆಗೊಳ್ತಲ್ಲ, ಅದೇ ಸ್ವರ ಪ್ರಸ್ತಾರದೊಂದಿಗೆ. ಯಾರು ಉಳಿಸಿದ್ರು? ಉಳಿಸಿದವರಿಗೆ ದುಡ್ಡು ಯಾರಾದರೂ ಕೊಟ್ಟಿದ್ರಾ? ಅವ್ರಿಗೆ ಯಾರಾದರೂ ಇನ್ಸೆಂಟಿವ್ ಕೊಟ್ಟಿದ್ದೀರಾ? ನೀವು ಮುಂದಿನ ಪೀಳಿಗೆವರೆಗೂ ತೆಗೆದುಕೊಂಡು ಹೋದರೆ ದುಡ್ಡು ಕೊಡ್ತೀವಿ ಅಂತ ಏನೂ ಇರಲಿಲ್ಲ. ಆದರೂ ನನಗೋಸ್ಕರ ನಿಮಗೋಸ್ಕರ ಉಳಿಸಿ ತಂಪಾಡಿಗೆ ತಾವು ಹೋದ್ರಲ್ಲ. ಹಾಗೆ ಇನ್ನೊಂದು 100 ವರ್ಷಗಳ ನಂತರ ಯಾವತ್ತೋ ಜಗತ್ತನ್ನ ರೂಲ್ ಮಾಡುವ ಆಯುರ್ವೇದ ಆಗಿರುತ್ತೆ ಅಂತ ನಾವು ಆವತ್ತು ನೋಡ್ತೀವಲ್ಲ, ಆವತ್ತಿಗೆ ಇವತ್ತು ಆಯುರ್ವೇದವನ್ನು ಉಳಿಸುವಂತ ಹೊಣೆಗಾರಿಕೆ ನನ್ನದ್ದು ಮತ್ತು ನಿಮ್ಮದ್ದಾಗಬೇಕಾಗಿದೆ. ಈ ಕಾರಣಕ್ಕೆ ಈ ವರ್ಲ್ಡ್ ಸಮಿಟ್ಗೆ ತುಂಬಾ ಹೆಚ್ಚಿನ ಗೌರವ ಅಂತ. ಅದಕ್ಕೆ ನಾನು ಯಾವಾಗಲೂ ಕೇಳ್ಕೊಳ್ಳೋದು, ಯಾರ್ಯಾರು ಇಲ್ಲಿ ಬಂದಿದ್ದೀರೋ, ಒಳಗೆ ಬಂದಿದ್ದೀರೋ, ಬರುವಾಗ ಏನ್ ಅನ್ಕೊಂಡಾದ್ರೂ ಬಂದಿರಿ, ಆದರೆ ಹೋಗಬೇಕಾದ್ರೆ ಮಾತ್ರ ಆಯುರ್ವೇದವನ್ನ ಉಸಿರಾಡುವಂತ ವ್ಯಕ್ತಿಗಳಾಗಿ ಆಚೆ ಹೋಗಿ ಅಂತ ನಾನು ಕೇಳ್ಕೊಳ್ತೀನಿ. ನೀವು ಯಾವುದೇ ಸ್ಟ್ರೀಮಿನ ಡಾಕ್ಟರ್ ಆಗಿರಿ, ಆದರೆ ಇಲ್ಲಿಂದ ಆಚೆಗೆ ಹೋಗುವಾಗ ಮಾತ್ರ ಆಯುರ್ವೇದವನ್ನ ಅತ್ಯಂತ ಶ್ರದ್ಧೆಯಿಂದ ಅಪ್ಪಿಕೊಳ್ಳುವ ವೈದ್ಯರಾಗಿ ಇಲ್ಲಿಂದ ಆಚೆಗೆ ಹೋಗಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ಯಾಕೆ ಅಂತಂದ್ರೆ ಇದು ಉಳಿಯೋದು ಭಾರತಕ್ಕೆ ಅಗತ್ಯ, ಇದು ಉಳಿಯೋದು ಜಗತ್ತಿಗೆ ಅಗತ್ಯ ಅಂತ. ಮತ್ತೆ ವಿವೇಕಾನಂದರನ್ನು ಕೋಟ್ ಮಾಡ್ತೀನಿ ನಾನು. ವಿವೇಕಾನಂದರನ್ನ ಯಾರೋ ಪ್ರಶ್ನೆ ಕೇಳ್ತಾರೆ, ಶಾಲ್ ಇಂಡಿಯಾ ಡೈ? ಸ್ವಾಮಿ ವಿವೇಕಾನಂದರನ್ನ ಯಾರೋ ಪ್ರಶ್ನೆ ಕೇಳಿದ್ರು, ಶಾಲ್ ಇಂಡಿಯಾ ಡೈ? ನನಗೆ ಮೊದಲನೇ ಬಾರಿ ಆ ಪ್ರಶ್ನೆ ಓದಿದಾಗ ಕಾಲು ನಡುಗ್ತಾ ಇತ್ತು. ಯಾಕೆಂದ್ರೆ ವಿವೇಕಾನಂದರು ಏನು ಹೇಳಿರ್ತಾರಪ್ಪ ಅಂತ. ಅಕಸ್ಮಾತ್ ವಿವೇಕಾನಂದರು ಎಸ್ ಆಫ್ಟರ್ 100 years ಇಂಡಿಯಾ ಶಾಲ್ ಡೈ ಅಂತ ಅಂದ್ಬಿಟ್ರೆ ಏನ್ ಮಾಡೋದು? ವಿವೇಕಾನಂದರ ಮಾತಿನಲ್ಲಿ ಅಷ್ಟು ಶ್ರದ್ಧೆ ಇದೆ, ಏನು ಹೇಳೋದು? ಅದಕ್ಕೆ ವಿವೇಕಾನಂದ ನೋ, ಇಂಡಿಯಾ ಶಾಲ್ ನೆವರ್ ಡೈ. ಯಾಕೆ ಅಂತ ಕೇಳಿದ್ರೆ ಸ್ವಾಮೀಜಿ ಏನು ಹೇಳ್ತಾರೆ ಗೊತ್ತಾ? ಭಾರತ ನಾಶವಾಯಿತು ಅಂತಂದ್ರೆ ಜಗತ್ತು ನಾಶವಾಗತ್ತೆ. ಹೀಗಾಗಿ ಭಗವಂತನಿಗೆ ಅವನ ಜಗತ್ತು ಉಳಿಸ್ಕೊಳ್ಬೇಕು ಅಂದ್ರೆ ಭಾರತವನ್ನು ಉಳಿಸಿಕೊಳ್ಳೋದು ಅನಿವಾರ್ಯ. ಇದು ಸ್ವಾಮಿ ವಿವೇಕಾನಂದರ ಮಾತು. ಹಾಗೆ ಇಡೀ ಜಗತ್ತಿನ ಈ ಚಿಂತನಾ ಪಥವನ್ನು ಉಳಿಸಿಕೊಳ್ಳಬೇಕು ಅಂತಂದ್ರೆ ಭಾರತದ ಚಿಂತನಾ ಪಥ ಉಳಿಯೋದು ಅತ್ಯಂತ ಅಗತ್ಯ. ಹೀಗಾಗಿ ಭಾರತ ಉಳಿಯುತ್ತೆ. ಕಾಲ ಕಾಲಕ್ಕೆ ಯಾರಾದರೂ ಬಂದು ಭಾರತವನ್ನ ಸರಿಯಾದ ಹಳಿ ಮೇಲೆ ಕೂರಿಸುವಂತ ಪ್ರಯತ್ನ ಮಾಡ್ತಾರೆ. ಮತ್ತು ಅಂಥ ಒಂದು ಪ್ರಯತ್ನದಲ್ಲಿ ನಾವು ಜೊತೆಯಲ್ಲಿ ನಿಲ್ಲೋಣ. ಈ ಭಾರತ ಜಗತ್ತಿಗೆ ಮಾರ್ಗದರ್ಶನ ಮಾಡುವಾಗ ಅದರಲ್ಲಿ ಆಯುರ್ವೇದ ವೈದ್ಯರಿಲ್ಲ ಅಂತ ಆಗಬಾರ್ದು. ಹೌದು, ಆಯುರ್ವೇದದ ವೈದ್ಯರು ಇದ್ದೀವಿ, ಜಗತ್ತಿಗೆ ಮಾರ್ಗದರ್ಶನ ಮಾಡುವಲ್ಲಿ ನಮ್ಮ ರೋಲ್ ಕೂಡ ಇದೆ ಅಂತ ಯಾವಾಗ ನಿಲ್ಲುವಂತಾಗ್ತೀವಲ್ಲ, ಅದು ನಿಜವಾದ ಭಾರತ ಆಗುತ್ತೆ. ಅಂತ ಭಾರತವನ್ನು ನೋಡುವ ತವಕ ಕಾತರ ನಮ್ಮೆಲ್ಲರಿಗೂ ಇದೆ. ನೀವೆಲ್ಲರೂ ಅದಕ್ಕೆ ಜೊತೆಯಾಗ್ತೀರಾ ಅಂತ ಅತ್ಯಂತ ಪ್ರೀತಿಯಿಂದ ಕಳಕಳಿಯಿಂದ ಭಾವಿಸಿ ನನ್ನ ಮಾತುಗಳನ್ನು ಆಲಿಸಿದ ನಿಮ್ಗೆಲ್ಲರಿಗೂ ನಾನು ಪ್ರೀತಿಪೂರ್ವಕವಾಗಿ ವಂದಿಸ್ತೀನಿ. ಮತ್ತೊಮ್ಮೆ ಕಜಯ್ಯವರಿಗೆ ಹೆಚ್ಚಿನ ಶಕ್ತಿಯನ್ನ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೇದಾಗಲಿ. ವಂದೇ ಮಾತರಂ. ಜೈ ಹಿಂದ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.